ಅದಕ್ಕೆ ಕಮಿಷನರ್ ಸೂರ್ಯ ಬರ್ತಿದಾರ. ಬಂದ್ರೆ ಬರ್ತಾರ ಬೆಳೆಯ. ಯಾರು ಮಾಡದೇ ಇರೋದನ್ನ ಮಾಡ್ತಿಲ್ಲ. ಸೆಕೆಂಡ್ಸ್ ಮಾರೋ ನಿಲ್ಸಿದ್ರೆ ಫ್ಯಾಕ್ಟ್ರಿನ ಲಾಕ್ಔಟ್ ಮಾಡ್ಬೇಕಾಗುತ್ತೆ. ರೇ, ನಾವೇನ್ ಕಳ್ಳ ಬಟ್ಟೆನ ತಯಾರಿಸದಿವಿ ಇಲ್ಲಿ. ಅವನೇನ್ ಅನ್ಕೊಂಡಿದ್ದಾನೆ? ಬ್ರಹ್ಮನ ವಿಷ್ಣುನ? ಇದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ? ಶಾಟ. I look up with it, sir. Okay, sir. What is this, Mrs. Surya? ಡಿಸ್ಟಿಲರಿ ಫ್ಯಾಕ್ಟರೀಸ್ನೆಲ್ಲ ಸೀಸ್ ಮಾಡಿದ್ರಂತೆ? ಹೌದು. ಇಷ್ಟೊಂದು ಸಿನ್ಸಿಯಾರಿಟಿ ಪೊಲೀಸ್ನವ್ರು ಒಳ್ಳೇದಲ್ಲ ರೀ. ಇರಬೇಕು ಸಿನ್ಸಿಯಾರಿಟಿ. ಎಲ್ಲಿ? ಜನಗಳ ಮುಂದೆ ಮಾತ್ರ. ಇಲ್ಲ ಅಂದ್ರೆ ನಾವೆಲ್ಲ ಬದುಕೋದ್ ಕಷ್ಟ ರೀ. ಒಬ್ಬ ಜವಾಬ್ದಾರಿ ಇರೋ ಅಧಿಕಾರಿಯಾಗಿ ಕರಪ್ಷನ್ ಎನ್ಕರೇಜ್ ಮಾಡೋದಕ್ಕೆ ಹೇಗ್ ಸರ್ ಮನ್ಸು ಬರುತ್ತೆ ನಿಮ್ಗೆ? ಹೋಲ್ಡ್ ಯುವರ್ ಟಂಗ್. ನೀನಿನ್ನೂ ಡಿಪಾರ್ಟ್ಮೆಂಟ್ ಅಲ್ಲಿ ಬೆಳೀತಾ ಇರೋ ಕೂಸು. ಕರಪ್ಷನ್ ಇಲ್ಲ ಅಂದ್ರೆ ಪೊಸಿಷನ್ ಇಲ್ಲ ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ. ಇದೆಲ್ಲ ಕಂಡ್ರು ಕಾಂಡ್ಯಾರಾಗಿರ್ಬೇಕು. ಯಾಕೆ ಸರ್ ಕಂಡು ಕಾಣದಂಗೆ ಇರ್ಬೇಕು? ಇಂಥದ್ನೆಲ್ಲ ನೋಡ್ಕೊಳ್ಳೋಕೆ ಸರ್ಕಾರ ನಮಗೆ ಸಂಬಳ ಕೊಡಲ್ವಾ? ಸರ್ಕಾರ ಸಂಬಳ ಕೊಡ್ತಿದೆ ನಿಜ. ಆದ್ರೆ ನೀವು ಮುಚ್ಚಿರೋ ಫ್ಯಾಕ್ಟರಿಗಳ ಯಜಮಾನರುಗಳು ಈ ಸರ್ಕಾರಕ್ಕೆ ಸಂಬಳ ಕೊಡೋ ದಣಿಗಳು ಅಂತ ಗೊತ್ತಿದೆ ನಿಮ್ಗೆ? ಡೂಪ್ಲಿಕೇಟ್ ಡ್ರಿಂಕ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿ ಸರ್ಕಾರ ಮತ್ತು ಸಮಾಜನ ಸ್ವಾಹ ಮಾಡ್ತಿರೋ ಕದಿಮ್ರಿ ರಾಜ್ಯ ಆಳ್ತಿದಾರೋ, ಅಥವಾ ಪ್ರಜಾಪ್ರಭುತ್ವವನ್ನ ಪವಿತ್ರವಾದ ಪ್ರಿನ್ಸಿಪಲ್ ಅಲ್ಲಿ ಎಲೆಕ್ಟ್ ಆಗಿ ಬಂದ ಪ್ರತಿನಿಧಿಗಳಿಗೆ ರಾಜ್ಯ ಆಳ್ತಿದಾರೋ? ಆ ಕಾಮನ್ ಸೆನ್ಸ್ ನಿಮಗಿದೆ ಅಂತ ತಿಳ್ಕೊಂಡಿದ್ದೆ. ಬಟ್ ಯು ಹ್ಯಾವ್ ಪ್ರೂವ್ಡ್ ದಟ್ ಯು ಆರ್ ನಾನ್ ಸೆನ್ಸ್ ಅಂತ. ಒಳ್ಳೆ ಕೆಲಸ ಮಾಡ್ಕೊಂಡ್ಬಂದ ಅಧಿಕಾರಿಗಳಿಗೆ ಸಭಾಷ್ಗಿರಿ ಕೊಟ್ಟು ಎನ್ಕರೇಜ್ ಮಾಡೋದನ್ನ ಬಿಟ್ಟು ಅವ್ರಿಗೆ ಮುಟ್ಟಾಲ್ಗಿರಿ ಕೊಟ್ಟು ಮೂಲೆಗುಂಪು ಮಾಡ್ತಿರೋ ನಿಮ್ಮಂತ ಅಧಿಕಾರಿಗಳಿರೋದ್ರಿಂದಾನೆ ನಿಷ್ಠಾವಂತರಿಗೆ ಬೆಲೆ ಇಲ್ಲದೆ ಆಗಿರೋದು. ಸೂರ್ಯ, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಕಷ್ಟಪಟ್ಟು ಲೆಕ್ಕವಿಲ್ಲದಷ್ಟು ಡೂಪ್ಲಿಕೇಟ್ ಡ್ರಿಂಕ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರ ಕಳ್ಳರಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ನೆಲ್ಲ ಸೀಸ್ ಮಾಡ್ಕೊಂಡು ಬಂದಿದ್ದೀನಿ. ಜಸ್ಟ್ ಫಾರ್ ದ ಸೇಕ್ ಆಫ್ ಪ್ರೊಸೀಜರ್ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಸರ್. ನೋ, ಇಂಪಾಸಿಬಲ್. ಐ ಕಾಂಟ್ ಗಿವ್ ಪರ್ಮಿಷನ್. ನಾನ್ ಹೇಳ್ದಂಗೆ ನೀನ್ ಕೇಳ್ಬೇಕೆ ಹೊರತು ನೀನ್ ಹೇಳ್ದಂಗೆ ನಾನ್ ಕೇಳಕ್ಕಲ್ಲ ಇರೋದು. ಆಲ್ ರೈಟ್ ಸರ್, ಕೇಳ್ತೀನಿ. ಮಾಡಿದ ತಪ್ಪಿಗೆ ಕ್ಷಮೆ ಕೇಳಕ್ ಬಂದಿದ್ಯಾ ಕಮಿಷನರ್? ಇನ್ ಮುಂದೆ ನೀನ್ ತಪ್ಪು ಮಾಡಬಾರ್ದು ಅಂತ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀನಿ. ನಾನೊಂದು ಫೋನ್ ಮಾಡ್ಬೋದಾ? ನೋ. ಇವ್ರನ್ನ ತಗೊಂಡೋಗಿ ಗೆಸ್ಟ್ ಹೌಸ್ ಅಲ್ಲಿ ಇಟ್ಟಿರಿ. ಇವರೆಲ್ಲಿದ್ದಾರೆ ಅಂತ ಯಾರೋ ಗೊತ್ತಾಗಬಾರ್ದು. ಓಕೆ ಸರ್. ನೀವೇನ್ ಹಿಟ್ಲರ ನೆಪೋಲಿಯನ್? ಆಫ್ಟರ್ ಆಲ್ ಒಬ್ಬ ಪೊಲೀಸ್ ಆಫೀಸರ್ ಆಗಿರೋ ಹೊತ್ತಿಗೆ ಇಡೀ ಡಿಪಾರ್ಟ್ಮೆಂಟ್ ನಿಮ್ದು ಅಂತ ಅನ್ಕೊಂಡಿದ್ದೀರಾ? ಹೀಗ್ ಮೆರೆದವರೆಲ್ಲ ಉರಿದು ಬಿದ್ದು ಹೋದ್ರು ಅಂತ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ನಿಮ್ ಡ್ಯೂಟಿ ಏನ್ರಿ? ಸುಪೀರಿಯರ್ಗೆ ಒಬೆ ಮಾಡೋದು. ಅದಷ್ಟೇ ನಿಮ್ ಕೆಲಸ. ಅಂಡರ್ಸ್ಟ್ಯಾಂಡ್? ಸಾರಿ ಸರ್, ನನ್ನ ಕರ್ತವ್ಯದಲ್ಲಿ ಕಾಂಪ್ರಮೈಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಏನ್ರಿ ಮಾತಾಡ್ತಿರೋದು ನೀವು? ಒಬ್ಬ ಐಆರ್ ಅಥಾರಿಟಿಗೆ ಮರ್ಯಾದೆ ಕೊಡ್ತಿದ್ರೆ ಹೇಗ್ರಿ? ನೀವೇನು ಹೋಮ್ ಮಿನಿಸ್ಟ್ರಾ ಇಲ್ಲ ಚೀಫ್ ಮಿನಿಸ್ಟ್ರಾ? ಅವರಿಂದನೇ ಸರ್ಕಾರದ ಖಜಾನೆ ತುಂಬ್ತಾ ಇರೋದು. ಖಜಾನೆ ತುಂಬೋದ್ರ ಬಗ್ಗೆ ಯೋಚನೆ ಮಾಡೋದು ನನ್ನ ಕೆಲಸ ಅಲ್ಲ. ಪ್ರೊಸೀಜರ್ ಪ್ರಕಾರ ಏನ್ ಮಾಡಬೇಕು ಅದನ್ನೇ ಮಾಡಿದ್ದೀನಿ. ಪ್ರೊಸೀಜರ್ನ ಫಾಲೋ ಮಾಡು ಬಿಡು. ಐಜಿ ಹೇಳಿದ್ಮೇಲೆ ನೀನ್ ಯಾಕೆ ಅವ್ರ ಅರೆಸ್ಟ್ ಮಾಡಿದೆ? ನಾನು ಅಬಕಾರಿ ಮಿನಿಸ್ಟರ್ ಕೇಳ್ತಾ ಇದ್ದೀನಿ, ಅವ್ರನ್ನ ಅರೆಸ್ಟ್ ಮಾಡಿ ಎಲ್ಲಿಟ್ಟಿದ್ಯಾ? ಮೊದಲು ಅವ್ರನ್ನ ರಿಲೀಸ್ ಮಾಡಿ ಅಪಾಲಜಿ ಕೇಳು. ಅಪಾಲಜಿ? ಒಬ್ಬ ಗವರ್ಮೆಂಟ್ ಸರ್ವೆಂಟ್ ಆಗಿ ಅವ್ರ ಹತ್ರ ಅಪಾಲಜಿ ಕೇಳಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಅವಮಾನ ಮಾಡಲ್ಲ ಸರ್. ಸಾರಿ ಸರ್, ಕಾನೂನು ವಿರುದ್ಧವಾಗಿ ನಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ನಾನು IPS ಮಾಡ್ಕೊಂಡು ಬಂದಿರೋದು ಎಲ್ರಿಗೂ ಗಾಳಿ ಬೀಸೋದಕ್ಕಲ್ಲ,
ಯಾವ್ದು ಸರಿ ಯಾವ್ದು ತಪ್ಪು ಅಂತ ನನಗೂ ಗೊತ್ತಿದೆ. ನಾನು ಕಾನೂನು ಪ್ರಕಾರ ಏನು ಮಾಡಬೇಕೋ ಅದನ್ನೇ ಮಾಡಿದ್ದೀನಿ. ನೀವು ನಿಮ್ಮಿಷ್ಟದ ಪ್ರಕಾರ ಏನು ಮಾಡಬೇಕೋ ಅದನ್ನ ಮಾಡ್ಕೊಡಿ. ಸೂರ್ಯ, ಯಾರ ಹತ್ರ ಹ್ಯಾಕ್ ಬಿಹೇವ್ ಮಾಡ್ಬೇಕು ಅಂತ ಮೊದಲು ತಿಳ್ಕೊ. ಕಾಲಿಂದ ತಲೆವರೆಗೂ ಬರೀ ಕರಪ್ಷನ್ ತುಂಬಿಕೊಂಡ್ರೆ ನಿಮ್ಮಂತವ್ರ ಹತ್ರ ನಾನು ಹೇಗ್ ನಡ್ಕೋಬೇಕು ಅನ್ನೋದನ್ನ ಕಲಿಬೇಕಾಗಿಲ್ಲ ಸರ್. ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಾಳೆ ಬೆಳಿಗ್ಗೆ ಆ ನೇಚರ್ ನಾನು ಕೋರ್ಟ್ ಪ್ರೊಡ್ಯೂಸ್ ಮಾಡೇ ಮಾಡ್ತೇನೆ. ಸೂರ್ಯ, ಕೊಬ್ಬಿದ ಮಾತು ಡಬ್ಬದ ಶಬ್ದ ಎರಡು ಒಂದೇ ಅಂತ ನಿನಗೆ ಗೊತ್ತಿಲ್ಲ. ಇದ್ರ ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಯೋಚನೆ ಮಾಡ್ಬೇಕಾಗಿಲ್ಲ ಸರ್. ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತು. ಇರೋದೆಲ್ಲ ನಮ್ದೇ ಅಂತ ಸಿಕ್ಕಿದ್ನೆಲ್ಲ ದೋಚ್ತಾರ ನಿಮ್ಮಂತವ್ರು ಇರೋದ್ರಿಂದಾನೇ ದೇಶದ ವ್ಯವಸ್ಥೆಯಲ್ಲಿ ಭೂಕಂಪ ಆಗಿ ಪ್ರಜಾಪ್ರಭುತ್ವ ಕುಸ್ತು ಸರ್ವರ್ ಸಮಾಧಿ ಆಗಿರೋದು. ನನ್ನ ಪ್ರಾಣ ಹೋದ್ರು ಸರಿನೇ ಇಂಥ ಕೆಲ್ಸಕ್ಕೆ ನಾನು ಸಹಾಯ ಮಾಡಲ್ಲ. ಸೂರ್ಯ, ವ್ಯಾಪಾರ ಬಂದಾಗ ಕುದುರ್ಸ್ಕೋಬೇಕು, ಗಾಳಿ ಬಂದಾಗ ತೂರ್ಕೋಬೇಕು. ಮುಂದುವರಿಯೋದನ್ನ ಕಲಿಬೇಕೇ ಹೊರತು ಮುಗ್ಗರಿಸಿ ಬೀಳೋದನ್ನ ಕಲಿಬಾರದು. ನೀನು ಹೂ ಅಂದ್ರೆ ನಿನ್ ಮನೆ ಮುಂದೆ ಲಕ್ಷ್ಮಿ ಜನ ಜನ ಅಂತ ಕಾಲ್ಗೆಜ್ಜೆ ಶಬ್ದ ಮಾಡ್ಕೊಂಡು ಓಡಾಡ್ತಾ ಇರ್ತಾಳೆ. ಅಡ್ಜಸ್ಟ್ಮೆಂಟ್ ಅಲ್ಲೇ ಕೆಲಸ ಆಗೋದು. ಗೌರ್ಮೆಂಟ್ ಸರ್ವೆಂಟ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಗೌರ್ಮೆಂಟ್ಗೂ ಪಬ್ಲಿಕ್ಗೂ ಬ್ರೋಕರ್ ಆಗಿರ್ಬೇಕು. ಪದವಿಗೆ ಮರ್ಯಾದೆ ಕೊಟ್ಟಷ್ಟು ನಾಲ್ಗೆ ಉದ್ದ ಆಗ್ತಾ ಇದೆ. ನೀವು ಮಾತಾಡ್ತಾ ಇರೋ ರೀತಿ ನೋಡಿದ್ರೆ ನೀವು ಆ ಕದಿಮರ ಜೊತೆ ಇನ್ವಾಲ್ವ್ ಆಗಿದ್ದೀರಾ ಅನ್ಸುತ್ತೆ. ಹೆಚ್ಚಿಗೆ ಮಾತಾಡಿದ್ರೆ ಅವ್ರ ಜೊತೆ ನಿಮ್ಮನ್ನು ಅರೆಸ್ಟ್ ಮಾಡಿ ನಾಳೆ ಕೋರ್ಟ್ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಹುಷಾರ್. Hello, Satya, what a surprise. How are you? ಫೈನ್, ಥ್ಯಾಂಕ್ ಯು ಸರ್. ಬಿಡು ಮಾಡ್ಕೊಂಡು ಇಷ್ಟು ದೂರ ಬಂದ್ಬಿಟ್ಟಿದ್ದೀರಲ್ಲ, ಏನ್ ವಿಷಯ? ನಿಮಗ್ ಗೊತ್ತಿಲ್ಲದೆ ಇರೋ ವಿಷಯ ಏನಿದೆ ಸರ್? ನನ್ನಿಂದಾನೇ ತಿಳ್ಕೋಬೇಕು ಅಂತ ಹೀಗೆ ಕೇಳ್ತಾ ಇದ್ದೀರಾ? ಯಾವ ಜಾಗದಲ್ಲಿ ನಾನು ನೆಮ್ಮದಿ ಕಳ್ಕೊಂಡು ಬಂದಿದ್ದೀನೋ ಅದೇ ಜಾಗ ಮತ್ತೆ ನನ್ನ ವಾಪಸ್ ಕರ್ಕೊಂಡು ಹೋಗಕ್ಕೆ ಪ್ರಯತ್ನ ಪಡಬೇಡಿ. ಯಾಕೆ ಸರ್ ಹೀಗೆ ಮಾತಾಡ್ತಾ ಇದ್ದೀರಾ? ಇಡೀ ಸರ್ಕಾರನೇ ನಿಮ್ಮನ್ನು ಕೈ ಬೀಸಿ ಕರೀತಾ ಇರುವಾಗ ನಿಮ್ಮಂತ ಒಬ್ಬ ಆಫೀಸರ್ ರೆಫ್ಯೂಸ್ ಮಾಡೋದು ಚೆನ್ನಾಗಿ ಕಾಣಲ್ಲ ಸರ್. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ಗೆ ನಿಮ್ಮಂತ ಒಬ್ಬ ಆಫೀಸರ್ ಬೇಕು ಸರ್. ದಯವಿಟ್ಟು ಇಂಥ ಅಪಾರ್ಚುನಿಟಿನ ಕಳ್ಕೋಬೇಡಿ ಸರ್. ವಾಟ್ ಆಪರ್ಚುನಿಟಿ? ಇದುವರೆಗೆ ನಾನು ಸಿಕ್ಕಿದ ಆಪರ್ಚುನಿಟಿಯಲ್ಲಿ ನಾನು ಮಾಡಿದ ಒಳ್ಳೆ ಕೆಲಸಕ್ಕೆ ತಗೊಂಡ ಬೋಲ್ಡ್ ಸ್ಟೆಪ್ಗೆ ಸರ್ಕಾರ ನಾನು ಕೊಟ್ಟ ಬಹುಮಾನ ಏನು? ಈ ಮೂಲೆಯಿಂದ ಆ ಮೂಲೆಗೆ, ಆ ಮೂಲೆಯಿಂದ ಇನ್ನೊಂದು ಮೂಲೆಗೆ ಫುಟ್ಬಾಲ್ ತರ ಒದ್ರು. ಯಾಕೆ? ನಿಷ್ಠೆಯಿಂದ ಕೆಲಸ ಮಾಡಿದ ವ್ಯಕ್ತಿ ನೆಮ್ಮದಿಯಿಂದ ಇರಬಾರ್ದು ಅಂತನಾ? ನಿಮಗಾಗಿರೋ ಅನ್ಯಾಯ ನನಗೆ ಗೊತ್ತು. ಪ್ಲೀಸ್ ಕೂಲ್ ಡೌನ್. ಡಿಪಾರ್ಟ್ಮೆಂಟ್ ಅಲ್ಲಿರೋ ಅಧಿಕಾರಿಗಳ ಮೇಲೆ ನಾನು ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದೀನಿ. ಮತ್ತೆ ಯಾವ ನಂಬಿಕೆಯಿಂದ ನಾನು ಆ ಡಿಪಾರ್ಟ್ಮೆಂಟ್ ಸೇರ್ಲಿ? ಕುಲ್ಗಟ್ ಕೆರ ಹಿಡಿದ್ರು ಅಂತ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಐ ಡೋಂಟ್ ವಾಂಟ್ ದಟ್ ಪವರ್ಲೆಸ್ ಪೊಸಿಷನ್. ಅಟ್ ಲೀಸ್ಟ್ ಈ ಸರ್ಕಾರ ನಿಮಗೆ ಬೇಡವಾದ್ರು ಈ ಸಮಾಜಕ್ಕಾದ್ರೂ ನೀವು ಬೇಕು. ಈ ಕೆಲಸ ನಿಮ್ಮಿಂದಾನೇ ಸಾಧ್ಯ ಸರ್. ದಯವಿಟ್ಟು ನೀವು ನಿಮ್ ನಿರ್ಧಾರನ ಬದಲಾಯಿಸಿಕೊಳ್ಳೇಬೇಕು. ಸತ್ಯ, ನೀವು ನನ್ನ ಮೇಲೆ ಇಟ್ಟರ ನಂಬಿಕೆಗೆ ತುಂಬಾ ಥ್ಯಾಂಕ್ಸ್. ಆದ್ರೆ ಒಂದ್ಸಲ ಅಗದು ತಾಂಬೂಲನ ಮತ್ತೆ ಅಗಿಯೋದು ಚೆನ್ನಾಗಿರಲ್ಲ. ಉರಿಯೋ ಕೆಂಡನ ಹೇಗ್ ಬಟ್ಟೆಯಲ್ಲಿ ಕಟ್ಟಿಡಕ್ ಸಾಧ್ಯವಿಲ್ವೋ ಹಾಗೆ ನಿಮ್ ಮನಸ್ಸಾಕ್ಷಿನ ಬಚ್ಚಿಡಕ್ ಸಾಧ್ಯನೇ ಇಲ್ಲ ಸರ್. ಹುಚ್ಚು ಹೊಳೆಗೆ ಎದುರಾಗಿ ಈಜೋ ಶಕ್ತಿ ಇರೋದು ಬರೀ ಮೀನಿಗೆ ಮಾತ್ರ. ದಯವಿಟ್ಟು ನಿಮ್ ಮನಸ್ಸನ್ನ ಬದಲಾಯಿಸ್ಕೊಳ್ಳಿ ಸರ್. ಇವತ್ತು ಕುಸ್ತು ಬಿದ್ದಿರೋ ಕಾನೂನನ್ನ ಎತ್ತಿಡಿಯೋಕೆ ಒಬ್ಬರಿಂದ ಮಾತ್ರ ಸಾಧ್ಯ. ದಟ್ ಈಸ್ ಸೂರ್ಯ. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನಮ್ಮ ಇನ್ವಿಟೇಷನ್ ಅಕ್ಸೆಪ್ಟ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇದು ನನ್ನ ಕರ್ತವ್ಯ ಸರ್. ಮಿಸ್ಟರ್ ಸೂರ್ಯ, ನಾವು ನಿಮ್ಮನ್ನ ಇಲ್ಲಿಗೆ ಕರೆಸಿರೋ ವಿಷಯದ ಬಗ್ಗೆ ಈಗಾಗಲೇ ನಿಮಗೆ ಚೆನ್ನಾಗಿ ಗೊತ್ತಿದೆ. ಇತ್ತೀಚೆಗೆ ನಡೆದಿರೋ ಈ ಮಾಸ್ ಮರ್ಡರ್ಗಳಿಂದಾಗಿ ಇಡೀ ಸ್ಟೇಟ್ ಅಲ್ಲಿ ಲಾ ಅಂಡ್ ಆರ್ಡರ್ ಸಿಚುಯೇಷನ್ ಹದಗೆಟ್ಟು ಹೋಗಿದೆ. ಜನ ನಿಮ್ಮ ಮೇಲೆ ನಂಬಿಕೆ ಇಟ್ಟಿರೋದ್ರಿಂದ ಈ ಕೇಸ್ನ ನಿಮ್ಗೆ ಒಪ್ಸಿದ್ರೆ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಬಹುದು ಅಂತ ನಾವೆಲ್ಲ ನಂಬ್ಕೊಂಡಿದ್ದೀವಿ. ಸರ್, ನಾನು ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡ್ತೇನೆ. ಆದ್ರೆ ಅದಕ್ಕೆ ನನಗೆ ಮುಕ್ತವಾದ ವಾತಾವರಣ ಬೇಕು. ಯಾವುದೇ ರಾಜಕೀಯದ ಒತ್ತಡ ಆಗಲಿ ಅಥವಾ ಪೊಲೀಸ್ನ ನಾನ್ ಕೋಆಪರೇಷನ್ ಆಗಲಿ ಇರಬಾರ್ದು. ಅಪರಾಧಿ ಯಾರೇ ಆಗಿದ್ರು ಎಂತ ಸಮಯದಲ್ಲಾದ್ರೂ ಅವ್ರನ್ನ ನನ್ನ ಕಸ್ಟಡಿಗೆ ತಗೊಳ್ಳೋದಕ್ಕೆ
ಪರ್ಮಿಷನ್ ಬೇಕು. ಜನರಿಂದ ಅಧಿಕಾರ ಪಡ್ಕೊಂಡಿರ್ತಕ್ಕಂಥ ನಾವು ಅವರ ನೆಮ್ಮದಿ ಶಾಂತಿಗೋಸ್ಕರವಾಗಿ ಎಂಥ ತ್ಯಾಗಕ್ಕೆ ಬೇಕಾದರೂ ಸಿದ್ಧವಾಗಿರಬೇಕು. ನೀವು ನಿರ್ಭಯವಾಗಿ ಈ ಕೇಸನ್ನು ಹ್ಯಾಂಡಲ್ ಮಾಡಿ, ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದೆ.